ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಕರ್ನಾಟಕದಲ್ಲಿ ಮುಂದುವರೆದಿದೆ ಖಾಸಗಿ ಬಸ್ಗಳ ಧಗಧಗ ಪ್ರಕರಣಗಳು. ನೆಲಮಂಗಲದ ಬಳಿ ಇವತ್ತು ಖಾಸಗಿ ಟ್ರಾವೆಲ್ಸ್ ಕಂಪನಿಗೆ ಸೇರಿದಂತಹ ಬಸ್ ಹೊತ್ತಿ ಉರಿದಿದೆ. ಸಂಜನಾ ಟ್ರಾವೆಲ್ಸ್ ಅನ್ನುವಂತಹ ಟ್ರಾವೆಲ್ಸ್ ಕಂಪನಿಗೆ ಸೇರಿದಂತಹ ಬಸ್ ಸುಟ್ಟು ಕರಕಲಾಗಿದೆ. ನೆಲಮಂಗಲದ ಹನುಮಂತಪುರ ಗೇಟ್ ಬಳಿ ಈ ಬಸ್ಗೆ ಬೆಂಕಿ ಹೊತ್ಕೊಂಡಿತ್ತು. ಬೆಂಕಿ ಹೊತ್ಕೊಳ್ತಾ ಇದ್ದಂತೆ ಪ್ರಯಾಣಿಕರನ್ನ ಚಾಲಕ ತನ್ನ ಸಮಯ ಪ್ರಜ್ಞೆಯನ್ನ ಬಳಸಿ ಇಳಿಸಿದ್ದಾನೆ. ಅದೃಷ್ಟವಶಾತ್ ಈತನ ಸಮಯ ಪ್ರಜ್ಞೆಯಿಂದ ಸುಮಾರು 40 ಜನ ಪ್ರಯಾಣಿಕರು ಈ ಬಸ್ನಲ್ಲಿ ಯಾರೆಲ್ಲ ಟ್ರಾವೆಲ್ ಮಾಡ್ತಾ ಇದ್ರು ಅವರೆಲ್ಲರೂ ಕೂಡ ಈಗ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ತತ್ಕ್ಷಣ ಸ್ಥಳಕ್ಕೆ ಬಂದಂತಹ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿಯನ್ನ ನಂದಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ. ಬೆಂಕಿಯನ್ನ ತಹಬದಿಗೆ ತಂದಿದ್ದಾರೆ. ಇನ್ನು ಸ್ಥಳಕ್ಕೆ ನೆಲಮಂಗಲ ಸಂಚಾರಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಅವ್ರು ಯಾರು ಅವಾಗಲೇ ನಿಲ್ಸಿದ್ರು. ಏನ್ ಬಸ್ ಅಣ್ಣ ಆಯ್ತು ಬಿಡ್ಬೋದು. ಅದು ಆಗಲ್ಲ. ಈಗ ಆತದ ಮುಟ್ಟಕರ ಆಗ್ತದ. ಮೂರು ಪ್ರತ್ಯೇಕ ಪ್ರಕರಣಗಳನ್ನು ಗಮನಿಸ್ತಾ ಇದ್ದೀರಿ. ಒಂದು ಚಿತ್ರದುರ್ಗದಲ್ಲಿ ಆದಂಥ ದೊಡ್ಡ ದುರಂತ. ಮಗದೊಂದು ಕಡೆ ಶಿವಮೊಗ್ಗದಲ್ಲೂ ಕೂಡ ಖಾಸಗಿ ಬಸ್ ಬೆಂಕಿಗೆ ಆಹುತಿಯಾಗಿತ್ತು. ಈಗ ಇವತ್ತು ಬೆಳಗಿನ ಜಾವ ನೆಲಮಂಗಲದಲ್ಲೂ ಕೂಡ ಖಾಸಗಿ ಟ್ರಾವೆಲ್ಸ್ ಕಂಪನಿಗೆ ಸೇರಿದಂಥ ಬಸ್ಗೆ ಬೆಂಕಿ ತಗುಲಿದೆ. ಮೂರು ಪ್ರಕರಣಗಳಲ್ಲೂ ಬಸ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಅಂದರೆ ಇವತ್ತು ನಡೆದಂಥ ಪ್ರಕರಣದಲ್ಲಿ ಅಂದರೆ ನೆಲಮಂಗಲದಲ್ಲಿ ಆದಂಥ ಒಂದು ಅವಘಡದಲ್ಲಿ 40 ಜನ ಪ್ರಯಾಣಿಕರು ಏನು ಟ್ರಾವೆಲ್ ಮಾಡ್ತಾ ಇದ್ರು ಅವರೆಲ್ಲರೂ ಕೂಡ ಈಗ ಸೇಫ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಇದರ ಕುರಿತಾಗಿ ಶಿವಕುಮಾರ್, ಈಗ ಎಷ್ಟೊತ್ತಿಗೆ ಆದಂತಹ ದುರ್ಘಟನೆ ಇದು ಅಂಡ್ ಈಗ ಸದ್ಯಕ್ಕೆ ಪರಿಸ್ಥಿತಿ ಯಾವ ತರ ಇದೆ? ರಾಹುಲ್, ತಡರಾತ್ರಿ ನಡೆದಿರುವಂತಹ ಘಟನೆ. ನಿನ್ನೆ ರಾತ್ರಿ ಬೆಂಗಳೂರಿನಿಂದ ಕಲಬುರಗಿಗೆ ಹೊರಟಿದ್ದಂತ ಸಂಜನಾ ಟ್ರಾವೆಲ್ಸ್ಗೆ ಸೇರಿದಂತಹ ಖಾಸಗಿ ಬಸ್ ನೆಲಮಂಗಲ ಮಾರ್ಗವಾಗಿ ತುಮಕೂರು ಹೈವೇಗೆ ಎಂಟ್ರಿ ಆಗ್ತಿದ್ದಂತೆ ಅಲ್ಲಿ ಹೈವೇನಲ್ಲಿ ರಸ್ತೆ ಕಾಮಗಾರಿ ನಡೀತಾ ಇದ್ದ ಹಿನ್ನೆಲೆಯಲ್ಲಿ ನಿಯಂತ್ರಣ ತಪ್ಪದಂತ ಬಸ್ನ ಚಾಲಕ ನೇರವಾಗಿ ಹೋಗಿ ಎಲೆಕ್ಟ್ರಿಕ್ ಪೋಲ್ಗೆ ಡಿಕ್ಕಿಯನ್ನು ಹೊಡೆದಿರುವಂತದ್ದು. ಪರಿಣಾಮ ಕೂಡಲೇ AC ಬಸ್ ಆಗಿರೋದ್ರ ಹಿನ್ನೆಲೆಯಲ್ಲಿ ಕೂಡಲೇ ಬಸ್ಗೆ ಬೆಂಕಿ ಹೊತ್ಕೊಂಡಿದೆ. ಬಸ್ಗೆ ಬೆಂಕಿ ಹೊತ್ಕೊಂಡಿದ್ದಂತೆ ಸಮಯ ಪ್ರಜ್ಞೆಯನ್ನ ಮೆರೆದಂತ ಬಸ್ನ ಚಾಲಕ ಆತನು ಸೇರಿದಂತೆ ಒಟ್ಟು 40 ಜನ ಬೆಂಗಳೂರಿನಿಂದ ಕಲಬುರಗಿಗೆ ಟ್ರಾವೆಲ್ ಅನ್ನ ಮಾಡ್ತಿರ್ತಾರೆ. ಕೂಡಲೇ ಯಾವಾಗ ಬೆಂಕಿ ಹೊತ್ಕೊಂಡಿದ್ದು ಚಾಲಕನ ಗಮನಕ್ಕೆ ಬರುತ್ತೆ, ಆತ ಕೂಡಲೇ ಬಸ್ ಅನ್ನ ನಿಲ್ಲಿಸುವಂತ ಕೆಲಸವನ್ನ ಮಾಡ್ತಾನೆ. ಜೊತೆಗೆ ಪ್ರಯಾಣಿಕರನ್ನ ಬಸ್ನಿಂದ ಇಳಿಸುವಂತ ಕೆಲಸವನ್ನು ಕೂಡ ಮಾಡಿರುವಂತದ್ದು. ಸ್ಥಳೀಯರು ಹಾಗೂ ಬಸ್ನಲ್ಲಿ ಇದ್ದಂತವರು ಕೂಡಲೇ ಪೊಲೀಸರು ಹಾಗೂ ಅಗ್ನಿಶಾಮಕ ದಳ ಅಧಿಕಾರಿಗಳ ಗಮನಕ್ಕೆ ತಂದಿರುವಂತದ್ದು. ನೆಲಮಂಗಲ ಹೊರವಲಯದಲ್ಲಿ ಬರುವಂತ ಹನುಮಂತಪುರ ಗೇಟ್ ನಲ್ಲಿ ಘಟನೆ ನಡೆದಿರುವಂತದ್ದು. ಘಟನೆಯಲ್ಲಿ ಬಸ್ನಲ್ಲಿ ಇದ್ದಂತ ಲಗೇಜ್ಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂತದ್ದು. ಘಟನೆ ನಡೆದಂತ ಕೂಡಲೇ ಕೆಲವೇ ನಿಮಿಷಗಳಲ್ಲಿ ಘಟನಾ ಸ್ಥಳಕ್ಕೆ ಬಂದಂತ ಅಗ್ನಿಶಾಮಕ ದಳ ಅಧಿಕಾರಿಗಳು ಹೊತ್ಕೊಂಡಿದ್ದಂತ ಬೆಂಕಿ ಏನಿದೆ ಬಸ್ಸನ್ನ ಬೆಂಕಿ ಹೊತ್ಕೊಂಡಿದ್ದಂತ ಬಸ್ಸನ್ನ ಆರಿಸುವಂತ ಅಂದ್ರೆ ನಂದಿಸುವಂತ ಕೆಲಸವನ್ನ ಮಾಡಿರುವಂತದ್ದು. ಅಂದ್ರೆ ಬೆಂಕಿಯನ್ನ ನಂದಿಸಿ ಪರಿಸ್ಥಿತಿಯನ್ನ ತಹಬದಿಗೆ ತರುವಂತ ಕೆಲಸ ಮಾಡುವಲ್ಲಿ ಅಗ್ನಿಶಾಮಕ ದಳ ಅಧಿಕಾರಿಗಳು ಯಶಸ್ವಿಯಾಗಿರುವಂತದ್ದು. ಘಟನೆಯಲ್ಲಿ ಇಡೀ ಬಸ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂತದ್ದು. ಆದ್ರೆ ಬಸ್ನಲ್ಲಿದ್ದಂತಹ ಸುಮಾರು 40 ಜನಕರ ಪ್ರಯಾಣಿಕರು ಏನಿದ್ದಾರೆ ಅದೃಷ್ಟವಶಾತ್ ಯಾರಿಗೂ ಕೂಡ ಸಣ್ಣ ಪುಟ್ಟ ಗಾಯ ಆಗದೆ ಎಲ್ಲರೂ ಕೂಡ ಬಚಾವಾಗಿರುವಂತದ್ದು. ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೆಲಮಂಗಲ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು. ರಾಹುಲ್. ರೈಟ್ ಶಿವಕುಮಾರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.